ಮಹಾಪ್ರಭುಗಳಿಗೆ ವಂದನೆ. ಬನ್ನಿ ಅಮಾತ್ಯರೇ, ಏನಾದರೂ ಮುಖ್ಯ ವಿಷಯವಿದೆಯೇ? ಮಹಾಪ್ರಭು, ಕಾಶಿಯ ರಾಜ ಪ್ರತರ್ಧನರು ತಮ್ಮ ಅನುಮತಿ ಪಡೆದು ತಮ್ಮ ದೇಶಕ್ಕೆ ತೆರಳಲು ನಿಶ್ಚಯಿಸಿದ್ದಾರೆ. ತಾವು ಅನುಮತಿ ನೀಡಿದರೆ ಅವರನ್ನು ಬರಮಾಡುತ್ತೇವೆ. ಖಂಡಿತ, ಗೌರವಪೂರ್ವಕವಾಗಿ ಅವರನ್ನು ಬರಮಾಡಿ. ಅಮಾತ್ಯರೇ, ಹೇಳಿ ಮಹಾಪ್ರಭು. ಕಾಶಿರಾಜ ಪ್ರತರ್ಧನರಿಗೆ ಉಡುಗೊರೆಯನ್ನು ನೀಡಲಾಯಿತಲ್ಲವೇ? ಉಡುಗೊರೆಯನ್ನು ನೀಡಿ ಆಗಿದೆ ಪ್ರಭು. ಸರಿ, ಅವರನ್ನು ಕರೆತನ್ನಿ. ಅಪ್ಪಣೆ. ಅಯೋಧ್ಯಾಪತಿ ದಶರಥ ಪುತ್ರ ರಾಮಚಂದ್ರ ಪ್ರಭುವಿಗೆ ಅಭಿನಂದನೆಗಳು. ಕಾಶಿರಾಜ ಪ್ರತರ್ಧನರೇ, ನಿಮಗೂ ನಮ್ಮ ನಮಸ್ಕಾರಗಳು. ದಯಮಾಡಿ ಆಸೀನರಾಗಿ. ನಮ್ಮ ಪಟ್ಟಾಭಿಷೇಕದ ಮಹೋತ್ಸವಕ್ಕೆ ಆಗಮಿಸಿದ್ದು ನಮಗೆ ಅತ್ಯಂತ ಆನಂದ ಉಂಟು ಮಾಡಿದೆ. ಅದು ನಮ್ಮ ಸೌಭಾಗ್ಯ, ನಮ್ಮ ಕಣ್ಣುಗಳ ಪುಣ್ಯ. ಅಭೂತಪೂರ್ವವಾದ ನಿಮ್ಮ ಸಿಂಹಾಸನಾರೋಹಣ ಸಮಾರಂಭ ಎಂದೂ ಮರೆಯಲಾರದ ಸುಂದರ ಕ್ಷಣ. ನಿಮ್ಮ ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳು. ಸಂದರ್ಭದ ಕಾರಣಗಳಿಂದ ನಿಮ್ಮನ್ನು ವೈಯಕ್ತಿಕವಾಗಿ ಗಮನಿಸಲು ಸಾಧ್ಯವಾಗದಿರುವುದಕ್ಕೆ ದಯವಿಟ್ಟು ಅನ್ಯತಾ ಭಾವಿಸುತ್ತೀರಿ. ಅದೊಂದು ದೊಡ್ಡ ಕೊರತೆಯಲ್ಲ ಮಹಾರಾಜ. ಪಟ್ಟಾಭಿಷೇಕವೆಂದ ಮೇಲೆ ಸಾವಿರಾರು ಕೆಲಸಗಳಿರುತ್ತವೆ, ಸಾವಿರಾರು ಜನರನ್ನು ಗಮನಿಸಬೇಕಾಗುತ್ತದೆ. ಆದರೂ ನಿಮ್ಮ ಸೋದರರು ನಮ್ಮ ಆದರಾದಿತ್ಯಗಳಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡಿದ್ದಾರೆ. ಜೊತೆಗೆ ನಿಮ್ಮಿಂದ ಹಲವು ಉಪಯುಕ್ತವಾದ ಸಲಹೆಗಳು ಮತ್ತು ಸಹಾಯ ದೊರೆಯಿತೆಂದು ನನ್ನ ಸೋದರ ಭರತ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಿದ್ದ. ದೀರ್ಘ ಸುಮಂಗಲಿ ಬಾಬಾ, ಬಾ ಕುಳಿತುಕೋ. ಸೀತೆ, ನೀನಿನ್ನು ಸಿಂಹಾಸನದಲ್ಲಿ ಮಹಾರಾಣಿಯಾಗಿ ಶೋಭಿಸುತ್ತಿರುವುದೇ ಕಾಣು. ಅದು ಕನಸು, ಇದು ನನಸು ಅತ್ತೆಯವರೇ. ಹೌದು, ನನಗೂ ಹಾಗೆ ಅನಿಸುತ್ತದೆ. ಅದು ಕನಸು, ಇದು ಕನಸು ಎಂಬ ಭ್ರಮೆಯು ಉಂಟಾಗುತ್ತದೆ. ನಿನ್ನನ್ನು ಸಿಂಹಾಸನದಲ್ಲಿ ಮಹಾರಾಣಿಯಂತೆ ನೋಡಿದ ಮೇಲೆ ನನಗೆ ಎಂದೂ ಇಲ್ಲದಷ್ಟು ಸಮಾಧಾನ ಮೂಡಿದೆ. ನಿಮ್ಮ ಸಂತೋಷ ಸಮಾಧಾನವನ್ನು ಕಂಡು ನನಗೂ ಸಂತೋಷವಾಗಿದೆ, ಸಮಾಧಾನವಾಗಿದೆ. ಪಟ್ಟಾಭಿಷೇಕದ ಗಡಿಬಿಡಿಯಲ್ಲಿ ಯಾರನ್ನೂ ಗಮನಿಸಲು ಸಾಧ್ಯವಾಗಲಿಲ್ಲ. ಅದಕ್ಕೆಂದೇ ಈಗ ವಿರಾಮವಾಗಿ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ಬಂದೆ. ತಪ್ಪು. ನಾವೆಲ್ಲರೂ ಮಹಾರಾಣಿಯವರ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಮಹಾರಾಣಿಯವರೇ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸುವುದೆಂದರೇನು? ವಿಚಾರಿಸುವುದಷ್ಟೇ ಅಲ್ಲ, ನಿಮಗೆ ಅಗತ್ಯವಾದ ಸೇವೆಯನ್ನು ಮಾಡಲು ಬಂದಿದ್ದೇನೆ. ಸೇವೆ ಮಾಡಲು ಈ ಅರಮನೆಯಲ್ಲಿ ಸೇವಕಿಯರಿಗೆ ಕೊರತೆಯೇ? ಸೇವಕಿಯರು ಮಾಡುವ ಸೇವೆಗೂ ನಾನು ಮಾಡುವ ಸೇವೆಗೂ ವ್ಯತ್ಯಾಸ ಇರುವುದಿಲ್ಲವೇ? ಇಲ್ಲವೆಂದವರ್ಯಾರು? ಆದರೆ ಸೇವೆ ಮಾಡಿಸಿಕೊಳ್ಳುವ ಸ್ಥಾನದಲ್ಲಿರುವ ಮಹಾರಾಣಿ ತಾನೇ ಸೇವೆ ಮಾಡಲು ಹೋಗಬಾರದು. ನಾನು ಪ್ರಜೆಗಳಿಗೆ ಮಹಾರಾಣಿ, ಅತ್ತೆಯವರಿಗೆ ಎಂದಿದ್ದರೂ ಸೊಸೆ. ನಿಮ್ಮ ಪುತ್ರ ಮಹಾರಾಜನಾದುದರಿಂದಲೇ ಅಲ್ಲವೇ ನಾನು ಮಹಾರಾಣಿಯಾದದ್ದು? ನೀವೇ ಹೇಳಿ, ಈ ಅರಮನೆಗೆ ನಾನು ಮಹಾರಾಣಿಯಾಗಿ ಬಂದೆನೋ ಸೊಸೆಯಾಗಿ ಬಂದೆನೋ? ಇಷ್ಟೊಂದು ಚಾತುರ್ಯದಿಂದ ಮಾತನಾಡುವುದನ್ನು ಎಲ್ಲಿ ಕಲಿತೆ ಸೀತೆ? ಚಾತುರ್ಯವೆಲ್ಲಿಂದ ಬಂತು? ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಿದೆ ಅಷ್ಟೇ. ನೀನು ಸೇವೆ ಮಾಡಲೇಬೇಕೆಂದರೆ ನಿನ್ನ ಅತ್ತೆ ಕೌಸಲ್ಯ ದೇವಿಗೆ ಮಾಡಬಹುದು. ನನ್ನ ಸ್ವಾಮಿಗೆ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಮೂವರು ತಾಯಿಯರೇ. ಹಾಗೆ ನನಗೂ ನೀವು ಮೂವರು ಅತ್ತೆಯರೇ. ನಿಜ ಸೀತೆ, ಮೊದಲಿನಿಂದಲೂ ರಾಮ ಹಾಗೆ ನಡೆದುಕೊಳ್ಳುತ್ತಿದ್ದಾನೆ. ನೀನು ನಿನ್ನ ಸಹೋದರಿಯರು ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಹಾಸ್ಯಕ್ಕಾದರೂ ಅಭೇದ ಭಾವವನ್ನು ನಾನು ವ್ಯಕ್ತಪಡಿಸಬಾರದಿತ್ತು. ಅದು ಹಾಸ್ಯವೆಂದು ನನಗೆ ಗೊತ್ತಾಗುವುದಿಲ್ಲವೇ? ಅತ್ತೆಯವರೇ, ನಿಮ್ಮ ಗುಣ ನನಗೆ ತಿಳಿಯದೆ. ಸೀತೆ, ರಾಮಚಂದ್ರ ಧರ್ಮವನ್ನು ಎಲ್ಲರಿಗಿಂತ ಚೆನ್ನಾಗಿ ತಿಳಿದಿದ್ದಾನೆ. ನಿನ್ನ ಪತಿಯೊಡನೆ ಆನಂದದಿಂದ ಕಾಲ ಕಳಿ. ನಿನ್ನ ರಾಮನನ್ನು ಸಂತೋಷಪಡಿಸು, ಅವನು ನಿನ್ನನ್ನು ಸಂತೋಷಪಡಿಸಲಿ. ಅದನ್ನು ಕಂಡು ನಾವು ಸಂತೋಷ ಪಡುತ್ತೇವೆ. ಸ್ವಲ್ಪ ಸಹಾಯವನ್ನು ಇರಿದಾಗಿ ಭಾವಿಸುವುದು ರಘುವಂಶ ಕುಲದವರ ಹಿರಿಯ ಗುಣ ಮಹಾರಾಜ.
ಅದಕ್ಕಾಗಿ ನಾನು ವಂದಿಸುತ್ತೇನೆ. ದಶರಥ ಮಹಾರಾಜರು ನಮ್ಮನ್ನು ಅಶ್ರಿತರೆಂದು ಕಾಣದೆ ಆತ್ಮೀಯತೆಯಿಂದ ನೋಡಿಕೊಳ್ಳುತ್ತಿದ್ದರು. ನಮ್ಮಲ್ಲಿ ಅನ್ಯರೆಂಬ ಭಾವನೆ ಬಂದೇ ಇಲ್ಲ. ಇನ್ನು ಮುಂದೆಯೂ ಅದೇ ಭಾವನೆಯಿಂದ ನಮ್ಮನ್ನು ನೋಡಿಕೊಳ್ಳಬೇಕು. ಹಿರಿಯರಾದ ನಿಮ್ಮಂಥವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಮಗೆ ಬೇಕು. ಲೋಕಕ್ಕೆ ಮಾರ್ಗದರ್ಶನ ನೀಡಬಲ್ಲ ಸಾಮರ್ಥ್ಯವುಳ್ಳ ನಿಮಗೆ ನನ್ನ ಮಾರ್ಗದರ್ಶನದ ಅಗತ್ಯವಿಲ್ಲ ಮಹಾರಾಜ. ನಿಮ್ಮ ಸದ್ಭಾವನೆಗೆ ನಾನು ಕೃತಜ್ಞನಾಗಿದ್ದೇನೆ. ಮಹಾರಾಜ ರಾಮಚಂದ್ರ, ನನಗೆ ಹೊರಡಲು ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಹಾರಾಜ ಪ್ರತರ್ಧನರೇ, ನಮ್ಮ ಅಮಾತ್ಯರು ನೀವು ಹೊರಡುತ್ತಿರುವ ವಿಷಯವನ್ನು ಈಗಾಗಲೇ ನಮಗೆ ತಿಳಿಸಿದ್ದಾರೆ. ನೀವು ಇನ್ನೂ ಹೆಚ್ಚಿದ್ದನ್ನು ಇಲ್ಲಿಯೇ ಇರುವಂತೆ ನಾವು ಬಲವಂತಪಡಿಸುವುದಿಲ್ಲ. ಹೋಗಿ ಬನ್ನಿ. ನಮ್ಮ ಅಮಾತ್ಯರು ನಿಮ್ಮ ಪ್ರಯಾಣಕ್ಕೆ ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡುತ್ತಾರೆ. ಹಾಗೆಯೇ ಆಗಲಿ ಮಹಾಪ್ರಭು. ಪ್ರತರ್ಧನರೇ, ತಾವು ಸ್ವಲ್ಪ ಬಿಡುವಾಗಿ ಇನ್ನೊಮ್ಮೆ ಅಯೋಧ್ಯೆಗೆ ಬರಬೇಕು. ಖಂಡಿತ ಬರುತ್ತೇನೆ. ಏನು ಮಿತ್ರರೇ, ಅಯೋಧ್ಯೆಯ ಆದರೋಪಚಾರಗಳಲ್ಲಿ ನೀವೆಲ್ಲ ಕಿಷ್ಕಿಂದೆಯನ್ನೇ ಮರ್ತಿರುವಂತಿದೆ. ಇಲ್ಲೇ ಶಾಶ್ವತವಾಗಿ ಇದ್ದು ಬಿಡಬೇಕೆಂಬ ಆಲೋಚನೆಯೇ? ಯುವರಾಜ ಅಂಗದ, ನಿನ್ನ ಭಾವನೆ ಏನು? ಚಿಕ್ಕಪ್ಪ, ನೀವು ಹೇಳಿದಂತೆ ನಮಗೆ ಕಿಷ್ಕಿಂದೆಯ ನೆನಪೂ ಬಾರದಂತೆ ಅಯೋಧ್ಯೆಯ ಅರಮನೆಯಲ್ಲಿ ಉಪಚಾರಗಳು ದೊರೆಯುತ್ತಿವೆ. ಇಲ್ಲಿಯ ಜನರ ವಿಶ್ವಾಸ, ರಾಮ, ಅವನ ಸೋದರರು, ಅವನ ಮಾತೆಯರ ಪ್ರೇಮಾದರಗಳು ನಾವು ಇಲ್ಲಿಯವರೇನೋ ಎಂಬ ಭಾವನೆ ಬರುವಂತೆ ಮಾಡಿದೆ. ಹೌದು ಸುಗ್ರೀವ, ಅಂಗದನ ಮಾತು ಸರಿ. ನಾವು ಇಲ್ಲಿಯವರೇ ಎಂಬ ಭಾವನೆ ಎಲ್ಲರಲ್ಲೂ ಇದೆ. ಓಹೋ, ನೀವೆಲ್ಲ ಈ ನೆಪದಿಂದ ಅಯೋಧ್ಯೆಯಲ್ಲೇ ಉಳಿದುಕೊಳ್ಳುವ ಹಂಚಿಕೆ ಮಾಡಿರುವಂತೆ ಕಾಣುತ್ತಿದೆ. ಹಾಗೇನಾದರೂ ಆದರೆ ನನ್ನ ಗೌರವವೇನಾಗಬೇಕು? ನನ್ನ ಪ್ರಜೆಗಳ ಗತಿ ಏನಾಗಬೇಕು? ಪಟ್ಟಾಭಿಷೇಕ ಮುಗಿಯಿತು, ಕೆಲವು ಕಾಲ ಆನಂದವಾಗಿ ಕಳೆಯಿತು. ಇನ್ನಾದರೂ ನಾವೆಲ್ಲ ಕಿಷ್ಕಿಂದೆಗೆ ಮರಳಲು ಸಿದ್ಧರಾಗಬೇಕು. ಇಲ್ಲ ಪ್ರಭು, ನಮಗೆ ಖಂಡಿತ ಅಂತ ಯೋಚನೆ ಇರಲಿಲ್ಲ. ನಾವು ಖಂಡಿತ ಕಿಷ್ಕಿಂದೆಗೆ ಹಿಂದಿರುಗುತ್ತೇವೆ. ನಾವಿಲ್ಲಿ ಎಷ್ಟು ಕಾಲ ಬೇಕಾದರೂ ಇರಬಹುದು ಎಂದು ರಾಮಚಂದ್ರ ಪ್ರಭು ಹೇಳಿದ್ದಾರೆ. ಮಹಾಪ್ರಭು ಸುಗ್ರೀವ, ನಮ್ಮ ಆತಿಥ್ಯಕ್ಕೆ ಯಾವ ಕೊರತೆಯೂ ಬರಬಾರದೆಂದು ಪ್ರಭುಗಳು ಆಜ್ಞೆ ಮಾಡಿದ್ದಾರೆ. ಅದು ನನಗೂ ಗೊತ್ತಿದೆ. ನಿಜ ಹೇಳಬೇಕೆಂದರೆ ನನಗೂ ಇಲ್ಲಿಂದ ಹೊರಡಲು ಮನಸ್ಸಾಗುತ್ತಿಲ್ಲ. ಆದರೆ ಹಾಗೆಂದು ನಾವು ಇಲ್ಲೇ ಎಷ್ಟು ದಿನ ಇರುವುದು? ನಮ್ಮ ನಾಡು, ನಮ್ಮ ಜನರನ್ನು ನಾವು ಮರೆಯಬಾರದು. ರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ಅಯೋಧ್ಯೆಯ ಸಿಂಹಾಸನಕ್ಕೆ ನಿಷ್ಠಾವಂತರಾದ ಅಭಿಮಾನಿಗಳಾದ ಎಲ್ಲ ರಾಜರಿಗೆ ಈ ದಶರಥ ಪುತ್ರ ರಾಮಚಂದ್ರನ ಪ್ರಣಾಮಗಳು. ನೀವೆಲ್ಲರೂ ನನ್ನ ಪಟ್ಟಾಭಿಷೇಕದ ಸುಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಸಂಭ್ರಮದಲ್ಲಿ ಭಾಗವಹಿಸಿದ್ದೀರಿ. ಅದಕ್ಕೆ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ರಾಮಚಂದ್ರ ಪ್ರಭು, ಈ ಅಪೂರ್ವ ಸಮಾರಂಭದಲ್ಲಿ ನಮ್ಮನ್ನು ಭಾಗವಹಿಸಲು ಆಹ್ವಾನ ಮಾಡಿದ್ದಕ್ಕೆ ನಾವೆಲ್ಲರೂ ತಮಗೆ ಕೃತಜ್ಞರಾಗಿದ್ದೇವೆ. ಜೊತೆಗೆ ಉತ್ತಮ ಆತಿಥ್ಯ, ಅಮೂಲ್ಯ ಉಡುಗೊರೆಗಳನ್ನು ನೀಡಿ ಗೌರವಿಸಿದ್ದಕ್ಕಾಗಿ ನಾವು ಕೃತಜ್ಞರಾಗಿದ್ದೇವೆ ಪ್ರಭು. ಈ ಔಪಚಾರಿಕತೆಯ ಅಗತ್ಯವಿಲ್ಲ ಮಿತ್ರರೇ. ನಿಮ್ಮೆಲ್ಲರ ಪ್ರೀತಿ ಬೆಂಬಲಗಳೇ ಇನ್ನು ಮುಂದೆಯೂ ಕೋಸಲ ದೇಶದ ಆಧಾರವಾಗಿರಬೇಕು. ಅದು ಈಗಾಗಲೇ ಮಹಾಪರಾಕ್ರಮಿಗಳು ಧರ್ಮಾತ್ಮರನ್ನು ಖ್ಯಾತರಾಗಿರುವ ತಮ್ಮ ಪ್ರೇಮಾಧಾರಗಳೇ ನಮ್ಮ ಅದೃಷ್ಟವೆಂದುಕೊಂಡಿದ್ದೇವೆ. ನಮ್ಮ ನಿಶ್ಚಯಲ್ಲಿ ಕಿಂಚಿತ್ತು ಬದಲಾವಣೆ ಇಲ್ಲ ಪ್ರಭು. ಮಿತ್ರರೇ,
ನಿಮ್ಮ ಪರಾಕ್ರಮವಾಗಲಿ ಧರ್ಮನಿಷ್ಠೆಯಾಗಲಿ ಯಾವ ರೀತಿಯಲ್ಲೂ ಕಡಿಮೆ ಅಲ್ಲ. ನಿಮ್ಮಂತಹ ಮಿತ್ರರಿಂದಲೇ ನಮ್ಮ ನಾಡು ಸುಭೀಕ್ಷವಾಗಿದೆ, ಶಾಂತಿಯಿಂದ ಕೂಡಿದೆ ಎಂದು ನಮ್ಮ ತಂದೆಯಾದ ದಶರಥ ಮಹಾರಾಜರು ಯಾವಾಗಲೂ ಹೇಳುತ್ತಿದ್ದರು. ಮಹಾರಾಣಿಯವರನ್ನು ಆ ದುರುಳ ರಾವಣ ಅಪಹರಿಸಿದ ವಿಷಯ ನಮಗೆ ಮೊದಲೇ ತಿಳಿದಿದ್ದರೆ ನಾವೆಲ್ಲ ನಮ್ಮ ಸೇನಾ ಸಹಿತರಾಗಿ ನಿಮ್ಮ ಸಹಾಯಕ್ಕೆ ಧಾವಿಸಿ ಬರುತ್ತಿದ್ದೆವು ಪ್ರಭು. ಅದು ನನಗೂ ಗೊತ್ತಿದೆ ಮಿತ್ರರೇ. ಆದರೆ ಆ ವಿಷಯವನ್ನು ತಿಳಿಸುವ ವ್ಯವಧಾನವಾಗಲಿ ವ್ಯವಸ್ಥೆ ಆಗಲಿ ನಮಗಿರಲಿಲ್ಲ. ಅಲ್ಲದೆ ಆ ದುಃಖ ಕೋಪದ ಮನಸ್ಥಿತಿಯಲ್ಲಿ ಯಾರಿಗಾದರೂ ಆ ವಿಷಯವನ್ನು ತಿಳಿಸಬೇಕೆಂಬ ನೆನಪೇ ನನಗೆ ಬರಲಿಲ್ಲ. ಹನುಮಂತ, ನೀನೇಕೆ ಏನನ್ನೂ ಹೇಳುತ್ತಿಲ್ಲ? ನಿನ್ನ ಅಭಿಪ್ರಾಯವೇನು? ನಾವು ಬೇಗನೆ ಇಲ್ಲಿಂದ ಹೊರಡುವುದು ಉಚಿತವಲ್ಲವೇ? ಸುಗ್ರೀವ ಪ್ರಭು, ಕಿಷ್ಕಿಂಧೆಯ ರಾಜನಾಗಿ ನೀನು ಅದಕ್ಕೆ ತಕ್ಕಂತೆ ಮಾತನಾಡಿರುವೆ. ನಿನ್ನ ಅಭಿಪ್ರಾಯವೂ ಸರಿಯಾಗಿಯೇ ಇದೆ. ಆದರೆ ಉಳಿದವರಿಗೆ ಈ ಅಯೋಧ್ಯೆ ಒಂದು ರೀತಿಯಲ್ಲಿ ಮೋಹಗೊಳಿಸಿಬಿಟ್ಟಿದೆ. ಅದಕ್ಕೆ ಶ್ರೀರಾಮನ ಪ್ರೀತಿಯೂ ಕಾರಣವಾಗಿರಬಹುದು. ಹಾಗೆಂದು ಎಲ್ಲರೂ ಇಲ್ಲೇ ಉಳಿದು ಬಿಟ್ಟರೆ ನಾನು ಬರಿಗೆಯಲ್ಲಿ ಕಿಷ್ಕಿಂದಿಗೆ ಹೋಗದೆ ಅಲ್ಲಿ ಹೋಗಿ ಆಳುವುದಾದರೂ ಯಾರನ್ನ? ಇಲ್ಲ ಸುಗ್ರೀವ, ಎಲ್ಲರೂ ಮರಳಬೇಕು. ಅದಕ್ಕೆ ಮೊದಲು ರಾಮಚಂದ್ರ ಪ್ರಭುವಿನ ಅನುಮತಿ ಪಡೆಯಬೇಕು. ಖಂಡಿತ ರಾಮಚಂದ್ರನ ಅಪ್ಪಣೆ ಪಡೆದೇ ಪಡೆಯುತ್ತೇನೆ. ಚಿಕ್ಕಪ್ಪ, ರಾಮಚಂದ್ರ ಇನ್ನೂ ಕೆಲವು ದಿನ ಇರಿ ಎಂದರೆ ಇದ್ದು ಬಿಡೋಣಲ್ಲವೇ? ಅಂಗದ, ನೀನು ಆ ನೆಪವನ್ನೇ ಕಾಯುತ್ತಿರುವಂತೆ ಕಾಣುತ್ತಿದೆ. ಪಟ್ಟಾಭಿಷೇಕಕ್ಕೆ ಬಂದ ಎಲ್ಲಾ ರಾಜರು ಮರಳಿರುವಾಗ ನಾವು ಮಾತ್ರ ಇಲ್ಲೇ ಉಳಿಯುವುದು ಎಷ್ಟು ಸಮಂಜಸ? ರಾಮಚಂದ್ರನ ಮಾವನವರಾದ ಜನಕ ಮಹಾರಾಜರು ಮತ್ತು ಕೈಕೇಯವರ ಸೋದರ ಯುಧಾಜಿತು ಕೂಡ ಹೊರಟು ಹೋಗಿದ್ದಾರೆ. ಸುಗ್ರೀವ, ನೀನು ರಾಮಚಂದ್ರನ ಅನುಮತಿ ಪಡೆಯಲು ಪ್ರಯತ್ನಿಸು. ಕೆಲವರು ಇನ್ನಷ್ಟು ದಿನ ಇಲ್ಲಿಯೇ ಉಳಿಯಲು ಬಯಸಿದರೆ ಇದ್ದು ಬರಲಿ. ಆಗಲಿ, ನಾವೆಲ್ಲ ರಾಮಚಂದ್ರನನ್ನು ಭೇಟಿಯಾಗೋಣ. ಬನ್ನಿ. ಆ ವಿಷಯವನ್ನು ಬಿಡಿ ಮಿತ್ರರೇ. ಕಡೆಗೆ ಎಲ್ಲವೂ ಒಳ್ಳೆಯದೇ ಆಯ್ತಲ್ಲವೇ? ನಿಮ್ಮೆಲ್ಲರ ಅಭಿಮಾನದಿಂದ ನಾವು ಸುರಕ್ಷಿತವಾಗಿ ಹಿಂದಿರುಗಿ ಬರುವಂತಾಯ್ತು. ನಾವಿನ್ನು ನಮ್ಮ ನಮ್ಮ ರಾಜ್ಯಗಳಿಗೆ ಮರಳುತ್ತೇವೆ. ದಯಮಾಡಿ ಅನುಮತಿ ನೀಡಬೇಕು ಪ್ರಭು. ಖಂಡಿತ. ನೀವು ನಿಮ್ಮ ರಾಜ್ಯದಿಂದ ಬಹಳ ಕಾಲ ದೂರವಿರುವುದು ಒಳ್ಳೆಯದಲ್ಲ. ನಾನಾಗಲಿ ನೀವಾಗಲಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಕಡೆಗಣಿಸಬಾರದು. ಅದರ ಅರಿವು ನಮಗೂ ಇದೆ ಪ್ರಭು. ಆದುದರಿಂದಲೇ ನಾವು ತಮ್ಮ ಅಪ್ಪಣೆಯನ್ನು ಬೇಡುತ್ತಿದ್ದೇವೆ. ಮಿತ್ರರೇ, ನಿಮ್ಮೆಲ್ಲರ ಕರ್ತವ್ಯ ನಿಷ್ಠೆಯನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ನಮ್ಮ ಕರ್ತವ್ಯಗಳಲ್ಲಿ ನಾವು ನಿಷ್ಠರಾಗಿದ್ದಾಗಲೇ ಮಾತ್ರ ನಮ್ಮ ರಾಜ್ಯ ಸುರಕ್ಷಿತವಾಗಿರುತ್ತದೆ. ನಮ್ಮ ಪ್ರಜೆಗಳೆಲ್ಲರೂ ನೆಮ್ಮದಿಯಿಂದಿರುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ನಮಗೆ ನಿರಾಶೆ ಇದೆ ಪ್ರಭು. ಯಾವ ವಿಷಯಕ್ಕೆ? ನೀವು ಸಾವಿರಾರು ರಾಕ್ಷಸ ವೀರರನ್ನು ಸಂಹರಿಸಿದ ವಿಷಯವನ್ನೆಲ್ಲ ಕೇಳಿದೆವು. ಆದರೆ ಆ ಸಾಹಸವನ್ನು ಕಣ್ಣಾರೆ ನೋಡುವ ಭಾಗ್ಯ ಸಿಗದೆ ನಿರಾಸೆಗೊಂಡಿದ್ದೇವೆ. ಇದರಲ್ಲಿ ನನ್ನೊಬ್ಬನ ಪಾತ್ರ ಮಾತ್ರವಲ್ಲ ಮಿತ್ರರೇ. ವಾನರ ವೀರರು, ಅವರ ಅಪಾರವಾದ ಸೈನ್ಯ, ವಿಭೀಷಣ, ನನ್ನ ಪ್ರಿಯ ಸೋದರ ಲಕ್ಷ್ಮಣ, ಇವರೆಲ್ಲರ ಪಾಲು ಇದೆ. ನಿಮ್ಮೆಲ್ಲರ ಅಭಿಮಾನ ಸದಾ ಹಾಗೇ ಇರಲಿ. ಹೋಗಿ ಬನ್ನಿ. ರಾಮಚಂದ್ರ ಪ್ರಭುವಿಗೆ ಜಯವಾಗಲಿ! ರಾಮಚಂದ್ರ ಪ್ರಭುವಿಗೆ ಜಯವಾಗಲಿ! ಅತ್ತೆಯವರಿಗೆ ಪ್ರಣಾಮಗಳು. ಮಂಗಳವಾಗಲಿ ಸೀತೆ. ನೀನು ಮಹಾರಾಣಿಯಾಗಿ ರಾಮನೊಂದಿಗೆ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡು ನನಗೆ ಧನ್ಯ ಭಾವನೆಯ ಆನಂದವಾಯಿತು. ನಾನೇ ನಿನ್ನನ್ನು ಕಾಣಲು ಅಂತಃಪುರಕ್ಕೆ ಬರಬೇಕೆಂದುಕೊಂಡಿದ್ದೆ. ನೀನೇ ಬಂದೇ ಇಲ್ಲ. ಏಕೆ ಅತ್ತೆಯವರೇ? ಮಹಾರಾಣಿಯಾದ ಮೇಲೆ ನಾನು ಮೊದಲಿನ ಸೀತೆಯಾಗಿರುವುದಿಲ್ಲ ಎಂಬ ಸಂದೇಹವಿತ್ತೆ.
ನನ್ನಲ್ಲಿ ಅಹಂಕಾರ ಬಂದಿರಬಹುದೆಂದು ಭಾವಿಸಿದ್ದೀರಾ? ಅಹಂಕಾರವಿಲ್ಲದಿದ್ದರೂ ನೀನೇ ನನ್ನನ್ನು ಕಾಣಲು ಬರಬೇಕೆಂದು ನಿರೀಕ್ಷಿಸಬಾರದಲ್ಲವೇ? ಏಕೆ ನಿರೀಕ್ಷಿಸಬಾರದು? ಸಂಬಂಧಗಳು, ಪ್ರೀತಿ ವಿಶ್ವಾಸಗಳು ಸ್ಥಾನಮಾನಗಳಿಗಿಂತ ದೊಡ್ಡವು ಎಂದು ನನ್ನ ಭಾವನೆ. ಅದು ನಿನ್ನ ಸೌಜನ್ಯ, ಸರಳತನ. ಅಲ್ಲ ಅತ್ತೆಯವರೇ, ರಘುವಂಶದ ಸೊಸೆಯಾದವಳು ನಡೆದುಕೊಳ್ಳಬೇಕಾದ ರೀತಿ. ಅಂದು ನಾನು ನಿನ್ನ ಹಾಗೆಯೇ ಭಾವಿಸಿದ್ದರೆ, ಹಾಗೆಯೇ ನಡೆದುಕೊಂಡಿದ್ದರೆ ಚೆನ್ನಾಗಿರುತ್ತಿತ್ತು ಸೀತೆ. ಅದೆಲ್ಲ ಮರೆತು ಬಿಡಿ ಅತ್ತೆಯವರೇ. ಅದು ನಿಮ್ಮಿಂದ ಆದುದಲ್ಲ, ನಿಮ್ಮ ಮೂಲಕ ಆ ವಿಧಿ ಆಡಿಸಿದ ಆಟವೆಂದು ನನ್ನ ಭಾವನೆ. ವಿಧಿಯ ಭುಜಕ್ಕೆ ಒರಗಿಸಿ ಕೈ ತೊಳೆದುಕೊಳ್ಳುವುದು ಸುಲಭ ಸೀತೆ. ಆದರೆ ಹೃದಯದೊಳಗಾಗಿರುವ ಕಾಯ ವಾಸಿಯಾದರೂ ಅದರ ಗುರುತು ಹಾಗೆಯೇ ಉಳಿದಿರುತ್ತದೆ ಎಂಬುದು ಸತ್ಯ. ಕಾಲ ಎಲ್ಲವನ್ನೂ ಮರೆಸುತ್ತದೆ ಅತ್ತೆಯವರೇ. ಆದರೆ ನೀವು ನನ್ನ ಪತಿಯ ಸೋದರನ ತಾಯಿ. ನನ್ನ ಪತಿ ನಿಮ್ಮನ್ನು ಹೆತ್ತ ತಾಯಿಯಂತೆಯೇ ಕಾಣುತ್ತಾರೆ. ನಾನು ನಿಮ್ಮನ್ನು ಸ್ವಂತ ಅತ್ತೆಯವರಂತೆಯೇ ಕಾಣುತ್ತೇನೆ. ಈ ಭಾವನೆ ಎಂದಿಗೂ ಬದಲಾಗುವುದಿಲ್ಲ. ಸೀತೆ, ನೀನು ನನ್ನ ರಾಮನಿಗೆ ತಕ್ಕ ಸತಿ. ಔದಾರ್ಯ, ಕ್ಷಮಾಗುಣದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುತ್ತೀರಾ? ಹೊಗಳಬೇಡಿ ಅತ್ತೆಯವರೇ. ಹಿರಿಯರ ಮುಂದೆ ಕಿರಿಯರಾಗಿರುವುದೇ ಶ್ರೇಯಸ್ಕರ. ಹಿರಿಯರ ನೆರಳಿನಲ್ಲಿ ನಮ್ಮ ಯೋಗಕ್ಷೇಮ ಸುರಕ್ಷಿತ. ಹಿರಿಯರ ಸಂತೋಷದಲ್ಲಿ ಸಂತೋಷವನ್ನು ಕಾಣುವುದು ಜೀವನದ ಸಾರ್ಥಕತೆ. ಸೀತೆ, ನೀನು ಕಿರಿಯವಳಾದಳು ಬಹಳ ಪ್ರೌಢಳಾಗಿರುವೆ. ಪಟ್ಟದ ರಾಣಿಯಾಗಲು ನಿನ್ನಲ್ಲಿ ಸರ್ವ ಅರ್ಹತೆಯೂ ಇದೆ. ಅದೇ ಸಂತೋಷ. ನಿಜ ಹೇಳುತ್ತಿದ್ದೇನೆ ಸೀತೆ, ರಾಮನ ಪಟ್ಟಾಭಿಷೇಕದಿಂದ ಎಲ್ಲರಿಗಿಂತ ಹೆಚ್ಚು ಸಂತೋಷಪಟ್ಟವಳು ನಾನು. ಅದೇನು, ನಿಮ್ಮಿಬ್ಬರನ್ನು ನೋಡುತ್ತಿದ್ದರೆ ನನ್ನ ಪಶ್ಚಾತ್ತಾಪದ ಫಲಿತಾಂಶ ಕಂಡಂತೆ ತೃಪ್ತಿಯಾಗುತ್ತದೆ. ಅದು ನನಗೂ ಗೊತ್ತು, ನನ್ನ ಸ್ವಾಮಿಗೂ ಗೊತ್ತು. ಅದರಿಂದ ನಮಗೆ ಸಂತೋಷವಾಯಿತು, ಸಂತೃಪ್ತಿಯೂ ಆಯಿತು. ನೀವು ಮಾತ್ರ ಮನಸ್ಸಿನಲ್ಲಿ ಯಾವ ಅಳುಕನ್ನೂ ಇಟ್ಟುಕೊಳ್ಳಬೇಡಿ. ಈ ಸೀತೆ ಈ ಅರಮನೆಗೆ ಬಂದಾಗ ಹೇಗೆ ಇದ್ದಳು, ಈಗಲೂ ಹಾಗೇ ಇದ್ದಾಳೆ. ಸೀತೆ, ಸೀತೆ, ನಿಜವಾಗಿಯೂ ನೀನು ದೇವತೆ. ಸರ್ವ ಸದ್ಗುಣಗಳ ಕಣಿ ನೀನು. ಅತ್ತೆಯವರೇ, ಅಗತ್ಯವಾದಾಗ ನಾನು ನಿಮ್ಮ ಸೇವೆಯನ್ನು ಮಾಡಲು ಅವಕಾಶ ನೀಡಬೇಕು. ಬೇಡ ಸೀತೆ, ನೀನು ಯಾವ ಸೇವೆ ಮಾಡುವುದು ಬೇಡ. ನೀನಾಗೆ ಬಂದು ನನ್ನನ್ನು ಇಷ್ಟು ಅಕ್ಕರೆಯಿಂದ ಕಂಡೆಯಲ್ಲ, ಅದೇ ನನಗೆ ದೊಡ್ಡ ಸೇವೆ, ಅದೇ ನನಗೆ ದೊಡ್ಡ ಬಹುಮಾನ. ನೀನು ಆಗಾಗ ಬಂದು ನಿನ್ನ ಮುಖ ತೋರಿಸಿದರೆ ಸಾಕು, ಅದು ನನಗೆ ಅಮೃತ ಪಾನದಷ್ಟೇ ಆನಂದ ನೀಡುತ್ತದೆ. ಮಿತ್ರರೇ, ಈ ಅಯೋಧ್ಯೆಯಲ್ಲಿ ನಿಮಗೆ ಯಾವ ತೊಂದರೆಯೂ ಉಂಟಾಗಲಿಲ್ಲವಷ್ಟೇ? ನಮ್ಮ ಆತಿಥ್ಯದಲ್ಲಿ ನಿಮಗೆ ಯಾವ ಕೊರತೆಯೂ ಉಂಟಾಗಲಿಲ್ಲವಷ್ಟೇ? ರಾಮಚಂದ್ರ, ಯಾವ ತೊಂದರೆಯೂ ಇಲ್ಲ, ಯಾವ ಕೊರತೆಯೂ ಇಲ್ಲ. ಇಲ್ಲಿಯ ಆದರೋಪಚಾರಗಳು ಅತಿಯಾಗಿ ನಮ್ಮ ವಾನರರು ಕಿಷ್ಕಿಂಧೆಯನ್ನೇ ಮರೆತು ಬಿಟ್ಟಿದ್ದಾರೆ. ನಾನೇ ಅವರಿಗೆ ನೆನಪು ಮಾಡಿಕೊಡುವಂತಾಯಿತು. ನಿನ್ನ ಅಪ್ಪಣೆಯನ್ನು ಪಡೆದು ಕಿಷ್ಕಿಂಧೆಗೆ ಹೊರಡಬೇಕೆಂದುಕೊಂಡಿದ್ದೇವೆ. ವಾನರೇಂದ್ರ, ನೀವೆಲ್ಲರೂ ನನಗೆ ಪ್ರಾಣ ಪ್ರಿಯರು. ಈ ಅಯೋಧ್ಯೆ ನಿಮ್ಮದೇ. ನೀವು ಅಯೋಧ್ಯೆಯಲ್ಲಿದ್ದರೂ ಸರಿ, ಕಿಷ್ಕಿಂಧೆಯಲ್ಲಿದ್ದರೂ ಸರಿ, ಸದಾ ನೀವೆಲ್ಲರೂ ನನ್ನವರೇ. ನಿಮ್ಮ ಸುಖ ಸಂತೋಷಗಳೇ ನನ್ನ ಸುಖ ಸಂತೋಷಗಳು. ರಾಮಚಂದ್ರ, ನೀನು ಹೀಗೆ ಹೇಳಿಬಿಟ್ಟರೆ ನಮ್ಮ ವಾನರರನ್ನು ಇಲ್ಲಿಂದ ಕಿಷ್ಕಿಂಧೆಗೆ ಕರೆದುಕೊಂಡು ಹೋಗುವುದನ್ನು
ಮರೆತು ಬಿಡಬೇಕಾಗುತ್ತದೆ. ನಾನೊಬ್ಬನೇ ಹೋಗಿ ಗುಡ್ಡ ಬೆಟ್ಟಗಳನ್ನು ಗಿಡ ಮರಗಳನ್ನು ಆಳಬೇಕಾಗುತ್ತದೆ. ಇಲ್ಲ ಸುಗ್ರೀವ, ಹಾಗಾಗಲೆಂದು ನಾನು ಬಯಸುವುದಿಲ್ಲ. ಹಿಂದಿನಂತೆ ಕಿಷ್ಕಿಂದೆ ವಾನರ ವೀರರಿಂದ ತುಂಬಿ ತುಳುಕಬೇಕು. ಹಾಗಿದ್ದರೆ ನಾವು ಹೊರಡಲು ನೀನು ಅನುಮತಿ ನೀಡಬೇಕು. ಇಷ್ಟು ಬೇಗ? ಇನ್ನೂ ಕೆಲವು ದಿನ ಇರಬಹುದಲ್ಲವೇ? ರಾಮಚಂದ್ರ, ನಿನ್ನ ಪ್ರೀತಿಗೂ ಕೊನೆಯಿಲ್ಲ, ಆತಿಥ್ಯಕ್ಕೂ ಕೊನೆಯಿಲ್ಲ. ಇಲ್ಲಿಂದ ಹೊರಡುವುದು ನಮಗೂ ಕಷ್ಟವೇ. ಆದರೆ ರಾಜರಾದವರು ಎಂದೂ ತಮ್ಮ ಕರ್ತವ್ಯವನ್ನ ಕಡೆಗಣಿಸಬಾರದೆಂದು ನೀನೇ ಹೇಳುವೆಯಲ್ಲ. ಧರ್ಮವನ್ನು ಬಲ್ಲ ನಿನಗೆ ನಾನು ಹೇಳಬೇಕೆ? ನಿನ್ನ ಮಾತು ನಿಜ ಮಿತ್ರ. ಸ್ನೇಹ ಪ್ರೀತಿಗಳ ವ್ಯಾಮೋಹದಿಂದ ನಾವು ಕರ್ತವ್ಯ ವಿಮುಖರಾಗಬಾರದು. ಅದಿರಲಿ ಸುಗ್ರೀವ, ನಿನಗೆ ಕೆಲವು ಮಾತುಗಳನ್ನು ಹೇಳಬಹುದೇ? ಹೇಳು ರಾಮಚಂದ್ರ. ನಿನ್ನಂಥ ಮಿತ್ರನ ಮಾತುಗಳು ನಮಗೆ ಉಪಯುಕ್ತವಾಗುತ್ತವೆ. ವಾನರೇಂದ್ರ, ಅಂಗದ ನಿನ್ನ ಸುಪುತ್ರ, ಹನುಮಂತ ನಿನ್ನ ಆಪ್ತ ಸಚಿವ, ಇವರಿಬ್ಬರು ನನಗೆ ಎಷ್ಟು ಸೇವೆ ಮಾಡಿದ್ದಾರೆ, ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ. ನನಗಾಗಿ, ನನ್ನ ಹಿತಕ್ಕಾಗಿ ಸದಾ ಪ್ರಯತ್ನಶೀಲರಾಗಿದ್ದರು. ಇವರಿಗೆ ಮತ್ತಿನ್ನುಳಿದ ವಾನರ ವೀರರಿಗೆ ನಾನು ಇನ್ನಷ್ಟು ಸತ್ಕಾರ ಮಾಡಬೇಕೆಂದು ಯೋಚಿಸುತ್ತಿದ್ದೆ. ರಾಮಚಂದ್ರ, ನಮ್ಮಿಂದ ನಿನಗೆ ಎಷ್ಟು ಉಪಕಾರವಾಯಿತು. ನಿನ್ನಿಂದ ನಮಗೆ ದೊರೆತಿರುವ ಸತ್ಕಾರಕ್ಕೆ ಎಣೆಯೇ ಇಲ್ಲ. ರಾಮಚಂದ್ರ ಪ್ರಭು, ನಿಮ್ಮ ಸನ್ನಿಧಿಯಲ್ಲಿ ಇರುವುದೇ ನಮ್ಮ ಮಹಾಭಾಗ್ಯ. ಬೇರಾವ ಸತ್ಕಾರದ ಅಗತ್ಯವಿಲ್ಲ. ರಾಮಚಂದ್ರ, ನಿತ್ಯ ಹಬ್ಬದೂಟವನ್ನೇ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಮಿತ್ರರೇ, ನಿಮ್ಮೆಲ್ಲರ ಒಂದೊಂದು ಮಾತಿನಲ್ಲಿ ನಿಮ್ಮ ಸಹೃದಯತೆ ವ್ಯಕ್ತವಾಗುತ್ತದೆ. ನಿಮ್ಮಂತಹ ಸಜ್ಜನರನ್ನು ಪಡೆದಿರುವ ವಾನರೇಂದ್ರ ಸುಗ್ರೀವ ನಿಜವಾಗ್ಲೂ ಭಾಗ್ಯಶಾಲಿ. ನಿನ್ನ ಸ್ನೇಹ ದೊರೆತಿದ್ದರಿಂದ ನಾವು ಭಾಗ್ಯಶಾಲಿಗಳೇ ರಾಮಚಂದ್ರ. ಮಿತ್ರರೇ, ನಿಮ್ಮ ಸ್ನೇಹ ಮತ್ತು ಸಹಾಯದಿಂದ ನಾನು ಧನ್ಯನಾಗಿದ್ದೇನೆ. ನೀವೆಲ್ಲರೂ ನನಗಾಗಿ ನಿಮ್ಮ ನಾಡು ಮತ್ತು ಕುಟುಂಬದಿಂದ ದೂರವಾಗಿ ಬಹಳ ದಿನ ಕಷ್ಟಪಟ್ಟಿದ್ದೀರಿ. ಇನ್ನು ನೀವು ನಿಮ್ಮ ನಾಡಿಗೆ, ನಿಮ್ಮವರ ಬಳಿಗೆ ಹೊರಡಿ. ನೀವೆಲ್ಲಿದ್ದರೂ ಸದಾ ನಿಮ್ಮನ್ನು ನಾನು ಸ್ಮರಿಸಿಕೊಳ್ಳುತ್ತೇನೆ. ಪ್ರಭು, ನಾವು ನಿಮ್ಮ ನಾಮಸ್ಮರಣೆಯಿಂದಲೇ ಚೈತನ್ಯ ಪಡೆಯುತ್ತೇವೆ. ಹೌದು ರಾಮಚಂದ್ರ, ನೀನು ನಮಗೆ ಮಿತ್ರನೂ ಹೌದು, ಪ್ರಭುವೂ ಹೌದು. ಇನ್ನು ನಮಗೆ ಹೊರಡಲು ಅನುಮತಿ ನೀಡು. ಆಗಲಿ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಸುಗ್ರೀವ, ನೀನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡು. ಮಿತ್ರ, ಬಂಧು, ಸೇವಕರನ್ನು ಪ್ರೀತಿಯಿಂದ ನೋಡಿಕೊ. ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳು ಉಂಟಾಗಲಿ.
ಸ್ವಾಮಿ. ಸೀತೆ, ಬಾ ಕುಳಿತು. ಯಾವಾಗ ಬಂದೆ? ಈಗ ತಾನೇ ಬಂದೆ. ನೀವು ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದೀರಿ. ಹೌದು ಸೀತೆ, ನಮ್ಮ ವಾನರ ವೀರರು ಮಾಡಿದ ಉಪಕಾರವನ್ನು ಯೋಚಿಸುತ್ತಿದ್ದೆ. ಹೌದು ಸ್ವಾಮಿ, ಅದನ್ನೆಲ್ಲ ನಾವು ಎಂದಿಗೂ ಮರೆಯಲಾಗುವುದಿಲ್ಲ. ಅವರು ಮರಳಿ ಕಿಷ್ಕಿಂಧೆಗೆ ಹೋಗುತ್ತಾರಲ್ಲ ಎಂಬ ಚಿಂತೆಯಿಂದ ಅವರ ನೆನಪುಗಳೇ ಕಾಡುತ್ತಿದೆ. ಅವರು ನಮ್ಮೊಂದಿಗೆ ಶಾಶ್ವತವಾಗಿರಲು ಸಾಧ್ಯವೇ? ಆದರೆ ಅವರ ನೆನಪು ಮಾತ್ರ ಸದಾ ನಮ್ಮಲ್ಲಿ ಶಾಶ್ವತವಾಗಿರುತ್ತದೆ. ಹೌದು ದೇವಿ, ವಾನರರ ನೆನಪು ಶಾಶ್ವತ. ಅದರಲ್ಲೂ ಆ ಹನುಮಂತನ ನೆನಪಾದಾಗ ನನ್ನ ಹೃದಯ ಕರಗಿ ಹೋಗುತ್ತದೆ. ಎಂತಹ ವೀರ, ಎಂತಹ ಜ್ಞಾನಿ, ಆದರೆ ಭಕ್ತನಂತೆ ನನ್ನ ಸೇವೆ ಮಾಡುತ್ತಾನೆ. ನನಗೂ ಅವನು ಆತ್ಮೀಯ ಬಂಧು. ನಿಮ್ಮ ಉಂಗುರವನ್ನು ಕೊಟ್ಟದ್ದು, ನನ್ನ ಚೂಡಾಮಣಿಯನ್ನು ಕೊಟ್ಟದ್ದು ಈಗಲೂ ನನಗೆ ನೆನಪಿದೆ. ವಾನರ ವೀರರು ಈಗ ನಮ್ಮ ಬದುಕಿನೊಂದಿಗೆ ಬೆರೆತು ಹೋಗಿದ್ದಾರೆ. ಅವರೆಲ್ಲರೂ ಹೋದರೂ ಹನುಮಂತ ನಮ್ಮೊಂದಿಗೆ ಕೆಲವು ಕಾಲ ಇರಲು ಇಷ್ಟಪಟ್ಟರೆ ನೀವು ಮನ್ನಿಸಬಹುದಲ್ಲವೇ? ಖಂಡಿತ. ಹನುಮಂತ ಅಪೇಕ್ಷೆ ಪಟ್ಟರೆ ಅದನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಸುಗ್ರೀವ ಪ್ರಭು, ಇನ್ನು ಕೆಲವು ದಿನ ರಾಮಚಂದ್ರನ ಪಾದ ಸೇವೆ ಮಾಡಿ ಆ ನಂತರ ಬರಲು ನನಗೆ ಅನುಮತಿ ನೀಡಬೇಕು. ಆಂಜನೇಯ, ನೀನು ನನ್ನ ಬಳಿ ಇಷ್ಟೊಂದು ದೈನ್ಯತೆಯಿಂದ ಬೇಡಬೇಕೆ? ನೀನು ಶ್ರೀರಾಮಚಂದ್ರನ ಪರಮ ಭಕ್ತ. ರಾಮಚಂದ್ರನ ಸಂಪೂರ್ಣ ಅನುಗ್ರಹಕ್ಕೆ ನೀನು ಪಾತ್ರನಾಗಿರುವೆ. ರಾಮನ ಮೇಲೆ ನಿನಗೆ, ನಿನ್ನ ಮೇಲೆ ರಾಮಚಂದ್ರನಿಗೆ ಎಂಥ ಅನುಬಂಧವಿದೆ ಎಂಬುದನ್ನು ನಾನು ಬಲ್ಲೆ. ಹೋಗು ಮಾರುತಿ, ಹೋಗು. ನಿನಗೆ ತೃಪ್ತಿ ಇರುವಷ್ಟು ಕಾಲ ಶ್ರೀರಾಮಚಂದ್ರನ ಸೇವೆ ಮಾಡು. ನಿನಗೆ ಇಷ್ಟ ಬಂದಾಗ ಕಿಷ್ಕಿಂಧೆಗೆ ಬಾ. ಆಹಾ ಆಹಾ, ನಿನ್ನ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ ವಾನರೇಂದ್ರ, ಕೃತಜ್ಞನಾಗಿದ್ದೇನೆ. ಪ್ರಭು ರಾಮಚಂದ್ರ, ಲಂಕೆಗೆ ಹಿಂದಿರುಗಲು ನನಗೆ ಅನುಜ್ಞೆ ನೀಡು. ನಿನ್ನ ಪ್ರೀತಿ, ವಿಶ್ವಾಸ, ಆದರಾತಿಥ್ಯಗಳನ್ನು ಬಿಟ್ಟು ಹೋಗುವುದು ನನಗೂ ಕಷ್ಟವಾಗುತ್ತಿದೆ. ಆದರೆ ಯುದ್ಧದಲ್ಲಿ ನಾಶವಾಗಿರುವ ಲಂಕೆಯನ್ನು ಮತ್ತೆ ಸುಸ್ಥಿತಿಗೆ ತರುವುದು ಅಷ್ಟೇ ಮುಖ್ಯವಾಗಿದೆ. ನಿನ್ನ ಮಾತು ನಿಜ ವಿಭೀಷಣ. ಎಲ್ಲರಿಗೂ ಅದನ್ನು ಹೇಳಿದ ನಾನು ನಿನಗೆ ಹೇಳಲಾರದೆ ಹೋದೆ. ಏಕೆಂದರೆ ನಿನ್ನ ಅಗಲಿಕೆ ನನ್ನಿಂದ ಸಹಿಸಲಾಗದು ವಿಭೀಷಣ. ಪ್ರಭು, ನಿನ್ನ ಪ್ರೇಮಕ್ಕೆ ನಾನು ಋಣಿಯಾಗಿದ್ದೇನೆ. ನಾನು ಲಂಕೆಯಲ್ಲಿದ್ದರೇನು, ನೀನು ಅಯೋಧ್ಯೆಯಲ್ಲಿದ್ದರೇನು, ನಮ್ಮ ಮನಸ್ಸು ಹೃದಯಗಳು ಸದಾ ಹತ್ತಿರದಲ್ಲಿರುತ್ತವೆ. ನಿನ್ನ ಮಾತು ಸತ್ಯ ವಿಭೀಷಣ. ದೂರವಿರುವುದು ದೇಹಗಳು ಮಾತ್ರ, ಮನಸ್ಸುಗಳು ಸದಾ ಸಮೀಪದಲ್ಲೇ ಇರುತ್ತವೆ. ಇನ್ನು ಮುಂದೆ ಲಂಕೆ ಸ್ವರ್ಣ ಲಂಕೆಯಲ್ಲ, ಧರ್ಮ ಲಂಕೆ ಆಗಬೇಕೆಂದು ಹಿಂದೊಮ್ಮೆ ನಾನು ಹೇಳಿದ್ದೆ. ಆ ಕೆಲಸ ನಿನ್ನಿಂದಾಗಬೇಕು ವಿಭೀಷಣ. ಪ್ರಭು ರಾಮಚಂದ್ರ, ನಿನ್ನ ಮಾತನ್ನು ಮರೆಯುವಂತಿಲ್ಲ. ನೀನು ನನ್ನನ್ನು ಲಂಕೆಯ ರಾಜನಾಗಿ ಪಟ್ಟಾಭಿಷಿಕ್ತನಾಗಿ ಮಾಡಿದ ಕ್ಷಣದಿಂದಲೇ ನಾನು ನಿರ್ಧಾರವನ್ನು ಮಾಡಿದೆ. ಇನ್ನು ಮುಂದೆ ಆ ಕಾರ್ಯಕ್ಕೆ ನನ್ನನ್ನೇ ಸಮರ್ಪಿಸಿಕೊಳ್ಳುತ್ತೇನೆ. ನನಗೆ ಬಹಳ ಸಂತೋಷವಾಯಿತು ವಿಭೀಷಣ. ನಿನ್ನಂತಹ ಶುದ್ಧ ಮನಸ್ಸಿನ ಧರ್ಮನಿಷ್ಠನಿಗೆ ನಾನು ಬೇರೆ ಏನು ತಾನೇ ಹೇಳಬಲ್ಲೆ. ನಿನಗೆ ಎಲ್ಲವೂ ಆಗಲೇ ತಿಳಿದಿದೆ. ನಿನ್ನ ಸೋದರನ ದುಷ್ಟತನದಿಂದ ಲಂಕೆಯ ಜನ ಈಗಾಗಲೇ ಬಹಳ ನೋವನ್ನು ಅನುಭವಿಸಬೇಕಾಯಿತು. ಅದಕ್ಕೆ ನಾನು ವಿಷಾದಿಸುತ್ತೇನೆ. ಆ ನೊಂದ ಮನಸ್ಸುಗಳಿಗೆ ಸಾಂತ್ವನ ನೀಡುವ ಕರ್ತವ್ಯ ಈಗ ನಿನ್ನದಾಗಿದೆ. ಪ್ರಭು ರಾಮಚಂದ್ರ, ಅದನ್ನು ನಾನು ನಿರ್ವಂಚನೆಯಿಂದ ಮಾಡುತ್ತೇನೆ.
ಧರ್ಮದಿಂದ ಆಳ್ವಿಕೆಯನ್ನು ನಡೆಸುತ್ತೇನೆ. ನಿನ್ನ ನೆನಪೇ ಅದಕ್ಕೆ ಸ್ಫೂರ್ತಿ, ಚೈತನ್ಯ, ಶಕ್ತಿ ನೀಡುವುದೆಂಬ ನಂಬಿಕೆ ನನಗಿದೆ. ಆ ನಂಬಿಕೆ ನನಗೂ ಇದೆ ವಿಭೀಷಣ. ಹೋಗಿ ಬಾ ವಿಭೀಷಣ, ನಿನಗೆ ಮಂಗಳವಾಗಲಿ. ಹನುಮಂತ, ಏಕೆ ಏಕೆ ಏನನ್ನು ಮಾತನಾಡದೆ ಸುಮ್ಮನೆ ಇರುವೆ? ನೀನು ಕಿಷ್ಕಿಂಧೆಗೆ ಮರಳಿ ಹೋಗುವುದಿಲ್ಲವೇ? ಹೋಗಬೇಕಾಗಿತ್ತು ಪ್ರಭು. ಆದರೆ ಆದರೆ ಸಂಕೋಚವೇಕೆ ಹನುಮಂತ? ಅದೇನೆಂದು ಹೇಳು. ಮಾತೆ, ನಾನು ನನ್ನ ರಾಜ ಸುಗ್ರೀವನ ಒಪ್ಪಿಗೆ ಪಡೆದಿದ್ದೇನೆ. ಯಾವುದಕ್ಕೆ? ಇನ್ನು ಕೆಲವು ದಿನ ಇಲ್ಲೇ ಇದ್ದು ನಿಮ್ಮ ಸೇವೆ ಮಾಡಲು ಸುಗ್ರೀವನಿಂದ ಅನುಮತಿ ಪಡೆದಿದ್ದೇನೆ ಪ್ರಭು. ನೋಡಿದೆ ಸೀತೆ, ನಾವು ಅಂದುಕೊಂಡಂತೆಯೇ ಆಯ್ತು. ನಾವು ನಿರೀಕ್ಷಿಸಿದ್ದು ಅದನ್ನೇ ಅಲ್ಲವೇ? ಹನುಮಂತನ ನಮ್ಮ ಮೇಲಿನ ಭಾವನೆ ಅವನಲ್ಲೂ ಅದೇ ರೀತಿಯೇ ಇದೆ. ಹೌದು ಸ್ವಾಮಿ, ಹನುಮಂತ ನಿಮ್ಮ ಮಿತ್ರನಿಗಿಂತ ಹೆಚ್ಚಾಗಿ ನಿಮ್ಮ ಭಕ್ತನಾಗಿದ್ದಾನೆ. ಅವನು ಏನು ಕೇಳಿದರೂ ಅದನ್ನು ಕೊಟ್ಟು ಬಿಡುವುದು ಒಳ್ಳೆಯದು. ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ದೇವಿ. ಮಾರುತಿ, ಕೇಳು, ಯಾವ ಹಿಂಜರಿಕೆ ಇಲ್ಲದೆ ನಿನಗೇನು ಬೇಕೆಂದು ಕೇಳು. ಪ್ರಭು, ಇನ್ನೂ ಏನಾದರೂ ಬೇಕೆಂದು ಕೇಳಿದರೆ ನನ್ನಂತಹ ಅಜ್ಞಾನಿ ಬೇರಾರೂ ಇರುವುದಿಲ್ಲ. ಹಾಗೆಂದರೇನು ಮಾರುತಿ? ರಾಮಚಂದ್ರ ಪ್ರಭು, ಕೊಡುವುದಾದರೆ ಇದನ್ನು ಕೊಡಿ. ನನ್ನ ಹೃದಯದ ಭಕ್ತಿ ಎಲ್ಲವೂ ಸದಾ ನಿಮ್ಮಲ್ಲಿ ಸ್ಥಿರವಾಗಿರಲಿ. ಕಾಯ, ವಾಚ, ಮನಸ ನನ್ನಲ್ಲಿ ರಾಮನಾಮ ಸ್ಮರಣೆ ಸದಾ ಸ್ಫುರಣಗೊಳ್ಳುತ್ತಿರಲಿ. ಅದನ್ನು ಬಿಟ್ಟು ನನಗೆ ಬೇರೇನೂ ಬೇಡ. ಆಗಲಿ, ನಿನ್ನ ಇಷ್ಟದಂತೆಯೇ ಆಗಲಿ. ಇನ್ನೇನು ಬೇಕು ಕೇಳು. ಹಾ, ಲೋಕದಲ್ಲಿ ರಾಮಕಥೆ ಎಲ್ಲಿಯವರೆಗೆ ಪ್ರಚಲಿತದಲ್ಲಿರುವುದೋ ಅಲ್ಲಿಯವರೆಗೆ ನನ್ನ ಪ್ರಾಣ ಈ ಶರೀರದಲ್ಲಿಯೇ ಇರಲಿ. ನಿನ್ನ ಭಕ್ತಿ ಉದಾತ್ತವಾದುದು ಹನುಮಂತ. ನೀನು ಚಿರಂಜೀವಿಯಾಗು. ನಿನಗಾಗಿ ಏನನ್ನು ಬೇಡುವುದಿಲ್ಲವೇ? ಶ್ರೀರಾಮಚಂದ್ರ, ನಿಮ್ಮ ದಿವ್ಯವಾದ ಚರಿತ್ರೆಯನ್ನು ದೇವತೆಗಳು, ಸಜ್ಜನರು ಸದಾ ಹಾಡಿಕೊಳ್ಳುತ್ತಿರಲಿ. ಅದು ನನ್ನ ಕಿವಿಗಳಿಗೆ ಆನಂದವನ್ನು ಉಂಟು ಮಾಡುತ್ತಿರಲಿ. ನೋಡಿದ್ಯಾ ದೇವಿ, ಈ ನನ್ನ ಭಕ್ತನಿಗೆ ತನಗಾಗಿ ಏನಾದ್ರೂ ಬೇಡಿಕೋ ಎಂದರೆ ಮತ್ತೆ ಮತ್ತೆ ನನ್ನ ಮೇಲಿನ ಅವನ ಭಕ್ತಿಯನ್ನೇ ಬೇರೆ ಬೇರೆ ರೀತಿಯಲ್ಲಿ ಕೇಳಿಕೊಳ್ಳುತ್ತಿದ್ದಾನೆ. ಹೌದು ಸ್ವಾಮಿ, ಹನುಮಂತನಲ್ಲಿ ಇಂಥ ಉನ್ನತವಾದ ವ್ಯಕ್ತಿತ್ವ ಇದೆ ಎಂದು ನನಗೆ ಅಂದೇ ಗೊತ್ತಾಯಿತು. ಮಾರುತಿ, ನೀನು ನನಗೆ ಮಂಗಳಕರ ಶಕುನ, ಆತ್ಮೀಯ ಬಂಧು. ಮಾತೆ, ನನ್ನನ್ನು ಹೊಗಳಬೇಡಿ. ನಾನು ಏನೇ ಸಾಧಿಸಿದ್ದರೂ ಅದೆಲ್ಲ ಶ್ರೀರಾಮನ ಕೃಪೆಯಿಂದ ಸಾಧ್ಯವಾಯಿತು ಅಷ್ಟೇ. ಮಾರುತಿ, ನಿನ್ನ ಭಕ್ತಿಯ ದೈನ್ಯದಲ್ಲಿ ನಿನ್ನ ಮಹಿಮೆಯನ್ನು ಕರಗಿಸಿ ಬಿಡುತ್ತಿರುವೆ. ನೀನು ಮಾಡಿರುವ ಉಪಕಾರವನ್ನು ನಾನು ಹೇಗೆ ತೀರಿಸಲಿ? ಬೇಡ, ಅದನ್ನು ನಾನು ತೀರಿಸಬೇಕೆಂದರೆ ಅಂತಹ ಪರಿಸ್ಥಿತಿ ನಿನಗೆ ಉಂಟಾಗಲಿ ಎಂದು ನಾನು ಹಾರೈಸಬೇಕಾಗುತ್ತದೆ. ನಿನ್ನ ಉಪಕಾರ ಸ್ಮರಣೆಯಿಂದಲೇ ನೀನು ಸದಾ ನನ್ನ ಹತ್ತಿರವಾಗಿ ಇರುವಂತಾಗುತ್ತದೆ. ಭಕ್ತ ಭಗವಂತನ ನಡುವೆ ಉಪಕಾರ ಅಪಕಾರಗಳನ್ನು ಲೆಕ್ಕಿಸಬೇಕೇ ಪ್ರಭು? ಸೇವೆ ಮಾಡುವುದು ಭಕ್ತನಾದ ನನ್ನ ಕರ್ತವ್ಯ. ಕೃಪೆ ತೋರುವುದು ಭಗವಂತನ ಧರ್ಮ. ಆಹಾ, ಎಂಥ ಘನವಾದ ಮಾತನ್ನು ಹೇಳಿದೆ ಮಾರುತಿ. ನಿನ್ನ ಜೊತೆಗಿರುವುದು ನಮಗೂ ಆನಂದದ ವಿಷಯವೇ. ಹೌದು ಹನುಮಂತ,
ನಿನಗೆ ಇಷ್ಟ ಬಂದಷ್ಟು ಕಾಲ ಅಯೋಧ್ಯೆಯಲ್ಲಿರಬಹುದು, ಬೇಕಾದಾಗ ಮತ್ತೆ ಬರಬಹುದು, ಬಯಸಿದಾಗ ಕಿಷ್ಕಿಂಧೆಗೂ ಹೋಗಬಹುದು. ಧನ್ಯನಾದೆ ಪ್ರಭು, ಧನ್ಯನಾದೆ ಮಾತೆ. ಆಗ ನೀನು ನನ್ನ ಸೊಸೆ ಮಾತ್ರ. ಆದರೆ ಈಗ ನೀನು ಮಹಾರಾಣಿ. ಮಹಾರಾಣಿಯಾದವಳು ಈ ಕೆಲಸವೆಲ್ಲ ಮಾಡಬಹುದೇ? ಮೊದಲು ನಿಮ್ಮ ಸೊಸೆ, ನಂತರ ಮಹಾರಾಣಿ. ಮಹಾರಾಣಿಯಾದೆನೆಂದರೆ ಸೊಸೆಯ ಪಟ್ಟ ಇಲ್ಲವಾಗುತ್ತದೆಯೇ? ನನ್ನ ಪಾಲಿಗೆ ನೀವೇ ಈಗಲೂ ಮಹಾರಾಣಿ. ಏಕೆ ಕೌಸಲ್ಯ ಇಷ್ಟೊಂದು ಯೋಚಿಸುತ್ತಿದ್ದಾಳೆ? ಅಂತ ಕಾರಣ ಏನಿರಬಹುದು? ಅಕ್ಕ ಕೌಸಲ್ಯೆ, ಸುಮಿತ್ರೆ ಬಾ ಕುಳಿತುಕೋ. ಏನು ಬಹಳ ಗಹನವಾಗಿ ಯೋಚಿಸುತ್ತಿರುವಂತಿದೆ? ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಕೆಲವು ಪ್ರಿಯವಾದ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ ಅಷ್ಟೇ. ಪ್ರಿಯವಾದ ವಿಷಯವೇ? ಅದ್ಯಾವುದು? ನನಗೂ ಹೇಳಿದರೆ ನಾನು ಸಂತೋಷ ಪಡುತ್ತೇನೆ. ಅದಿರಲಿ, ನೀನು ಬಂದ ಕಾರಣವೇನು? ನಿನಗೊಂದು ಆನಂದದ ಸಂಗತಿಯನ್ನು ತಿಳಿಸಲೆಂದು ಬಂದೆ. ಹೌದೇ? ಅದೇನೆಂದು ಹೇಳು. ನೀನೇ ಮೊದಲು ಹೇಳು. ಚಿಕ್ಕ ಹುಡುಗಿಯಂತೆ ಹಠ ಮಾಡುತ್ತೀಯಲ್ಲ, ಏನೆಂದು ಹೇಳಬಾರದೆ? ಸರಿ, ನಾನೇ ಹೇಳುತ್ತೇನೆ. ಅದು ನನ್ನ ಸೊಸೆ ಸೀತೆಯ ವಿಷಯ. ನಾನು ಸೀತೆಯ ವಿಚಾರವನ್ನೇ ಹೇಳಲು ಬಂದೆ. ಹೌದೇ? ಹಾಗಾದರೆ ನೀನೇ ಹೇಳು. ನೀನೇ ಮೊದಲು ಹೇಳು. ಸುಮಿತ್ರೆ, ಮಹಾರಾಣಿಯಾದ ಮೇಲೆ ಸೀತೆ ಬದಲಾಗಿರಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಅವಳಲ್ಲಿ ಕಿಂಚಿತ್ತೂ ಬದಲಾವಣೆ ಇಲ್ಲ, ಹಾಗೆಯೇ ಇದ್ದಾಳೆ. ಅವಳು ನನ್ನ ಬಳಿಗೆ ಬಂದು ನನ್ನ ಸೇವೆಯನ್ನು ಮಾಡಬೇಕು ಎಂಬ ಹಂಬಲವನ್ನು ತೋಡಿದಳು. ನನಗೆ ಪರಮಾನಂದವಾಯಿತು. ನನಗೂ ಅದೇ ವಿಚಾರಕ್ಕೆ ಆನಂದವಾಯಿತು. ನಿನ್ನ ಬಳಿ ಹೇಳಲೆಂದು ಬಂದೆ. ಅವಳು ನನ್ನ ಬಳಿ ಬಂದು ಅದೇ ವಿಧೇಯತೆಯನ್ನು ವ್ಯಕ್ತಪಡಿಸಿದಳು. ಸೀತೆ ಎಂತಹ ಗುಣವತಿ ಅಲ್ಲವೇ? ಹೌದಕ್ಕ, ನಮ್ಮ ರಾಮನಿಗೆ ತಕ್ಕ ಸತಿ, ನಮ್ಮ ನಾಡಿಗೆ ತಕ್ಕ ಮಹಾರಾಣಿ. ಹೌದು ಸುಮಿತ್ರೆ, ಅವಳು ನಮಗೆ ಮಾತ್ರವಲ್ಲ, ಇಡೀ ಅಯೋಧ್ಯೆಯ ಪ್ರಜೆಗಳಿಗೆ ಪ್ರಿಯಳಾಗುತ್ತಾಳೆ. ಸದ್ಯ ಹಲವು ವರ್ಷಗಳ ಕಾಳ ರಾತ್ರಿ ಕಳೆಯಿತು. ಇನ್ನು ಮುಂದೆ ಸದಾ ಬೆಳಕಿನ ಸಂಭ್ರಮ. ಅಂತೂ ನಮ್ಮ ಪ್ರಾರ್ಥನೆ ಫಲಿಸಿತು. ನಮ್ಮ ಮಕ್ಕಳು ಸದಾ ಸುಖ ಸಂತೋಷ ನೆಮ್ಮದಿಯಿಂದ ಬಾಳುವಂತಾಯಿತು. ಹೌದಕ್ಕ, ಇನ್ನು ಮುಂದೆ ನಮಗೆ ಯಾವ ಚಿಂತೆಯೂ ಇಲ್ಲ. ಇನ್ನು ಯಾರ ಭಯವೂ ನಮಗಿಲ್ಲ. ನಿನ್ನ ಮಾತು ಸತ್ಯ. ರಾಮನಿಲ್ಲದ ಬದುಕು ಬೇಡ ಎನಿಸುತ್ತಿತ್ತು. ಆದರೆ ಇಂದು ನಮ್ಮ ಮಕ್ಕಳ ಸುಖ ಸಂತೋಷವನ್ನು ಕಣ್ತುಂಬ ನೋಡಬೇಕು ಎಂಬ ಆಸೆ ಆಗುತ್ತಿದೆ. ಅದಕ್ಕಾಗಿ ಆ ದೇವನಲ್ಲಿ ನನಗೆ ಆಯುಸ್ಸನ್ನು ಕೊಡು ಎಂದು ಕೇಳಬೇಕು ಎನಿಸುತ್ತಿದೆ. ಹೌದಕ್ಕ. ಹಾಗಾದರೆ ವಾನರರ ರಾಜ ಸುಗ್ರೀವನೊಂದಿಗೆ ವಾನರರೆಲ್ಲ ಕಿಷ್ಕಿಂಧೆಗೆ ಹೊರಡಿದರೆ? ಹೌದು, ಒಬ್ಬನನ್ನು ಬಿಟ್ಟು ಎಲ್ಲ ವಾನರರು ಕಿಷ್ಕಿಂಧೆಗೆ ಹೊರಟರು. ಒಬ್ಬನನ್ನು ಬಿಟ್ಟು ಎಂದರೆ? ಹನುಮಂತ. ಹನುಮಂತನೊಬ್ಬನೇ ಉಳಿದನೆ? ಎಲ್ಲರಿಗೂ ಇಲ್ಲೇ ಉಳಿಯುವ ಆಸೆ ಇತ್ತು. ಆದರೆ ಕರ್ತವ್ಯವನ್ನು ನೆನಪಿಸಿ ಮಹಾಪ್ರಭುಗಳು ಎಲ್ಲರನ್ನೂ ಕಳಿಸಿಕೊಟ್ಟರು. ಹನುಮಂತನೊಬ್ಬನಿಗೆ ವಿಶೇಷ ಕೃಪೆಯೇ? ಯಾಕಾಗಬಾರದು? ರಾಮಚಂದ್ರನಿಗೆ ಹನುಮಂತ ಅತ್ಯಂತ ಪ್ರಿಯವಾದವನು. ಸೀತೆ, ನೀನು ಕೂಡ ಹನುಮಂತನಿಗೆ ಮುತ್ತಿನ ಹಾರವನ್ನು ನೀಡಿ ಸನ್ಮಾನಿಸಿದೆ. ಏನಾದರೂ ವಿಶೇಷವಿಲ್ಲದೆ ರಾಮಚಂದ್ರ ಹನುಮಂತನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸುತ್ತಾನೆಯೇ? ಹನುಮಂತನಲ್ಲಿ ಆ ವಿಶೇಷಗಳೇನೆಂದು ಸೀತೆಯೇ ವಿವರಿಸಬೇಕು. ಹನುಮಂತ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದು ರಾಮ ಲಕ್ಷ್ಮಣರನ್ನು ಉಳಿಸಿದರೆಂದು ನಾನು ಕೇಳಿದ್ದೇನೆ. ಹೌದು ಊರ್ಮಿಳೆ, ಇಂದ್ರಜಿತು ಬಿಟ್ಟ ದಿವ್ಯಾಸ್ತ್ರದಿಂದ
ರಾಮ ಲಕ್ಷ್ಮಣರು ನಿಶ್ಚಲರಾಗಿ ಬಿದ್ದಿದ್ದರು. ಇಡೀ ವಾನರ ಸೈನ್ಯವೇ ದುಃಖ ಸಾಗರದಲ್ಲಿ ಮುಳುಗಿತ್ತು. ಅಂಥ ವೇಳೆಯಲ್ಲಿ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ರಾಮ ಲಕ್ಷ್ಮಣರ ಜೀವವನ್ನು ಉಳಿಸಿದ. ನಾನು ಅಶೋಕವನದಲ್ಲಿ ರಾವಣನ ಬಂದಿಯಾಗಿದ್ದಾಗ 100 ಯೋಜನ ವಿಸ್ತಾರವಾದ ಸಾಗರವನ್ನು ಹಾರಿ ಬಂದು ನನ್ನನ್ನು ಕಂಡ. ನನ್ನ ಸ್ವಾಮಿಯ ಮುದ್ರೆಯ ಉಂಗುರವನ್ನು ನೀಡಿ ನನ್ನಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಹೋದ. ಅದಾದ ಮೇಲೆ ತಾನೇ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಹೋಗಿ ಯುದ್ಧ ಮಾಡಲು ಸಾಧ್ಯವಾಗಿತ್ತು. ಯುದ್ಧದಲ್ಲೂ ಹನುಮಂತ ಅಸಮಾನ ಪರಾಕ್ರಮವನ್ನು ತೋರಿಸಿದ. ಅಷ್ಟೊಂದು ಪರಾಕ್ರಮ, ಮಹಿಮೆ, ಶಕ್ತಿ ಹನುಮಂತನಿಗೆ ಬರಲು ಹೇಗೆ ಸಾಧ್ಯ? ನನಗೂ ಅದು ವಿಸ್ಮಯದ ವಿಷಯವಾಗಿತ್ತು. ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಬಂದಿದ್ದ ಮುನಿಗಳು ಹನುಮಂತನ ಬಾಲ್ಯದ ಮಹಿಮೆಯನ್ನು ತಿಳಿಸಿದರು. ಹೌದೇನು? ಹಾಗಾದರೆ ಅದನ್ನು ನಮಗೂ ಹೇಳು ಸಹೋದರಿ. ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ಹನುಮಂತ ವಾಯುದೇವನ ಕೃಪೆಯಿಂದ ಅಂಜನೆ ಎಂಬ ವಾನರ ಸ್ತ್ರೀಯಲ್ಲಿ ಜನಿಸಿದವನು. ಅದಕ್ಕೆ ಅವನಿಗೆ ಆಂಜನೇಯ, ವಾಯುಪುತ್ರ ಎಂಬ ಹೆಸರುಗಳೂ ಇವೆ. ಅವನು ಬಾಲಕನಾಗಿದ್ದಾಗ ಹಣ್ಣೆಂದು ತಿಳಿದು ಸೂರ್ಯನ ಬಳಿಗೆ ಹೋಗಿ ಹಿಡಿಯಲು ಪ್ರಯತ್ನಿಸಿದನಂತೆ. ಅವನ ಮಹಾವೇಗವನ್ನು ಕಂಡು ದೇವತೆಗಳು ಅಚ್ಚರಿಪಟ್ಟಿದ್ದರಂತೆ. ಹೌದೇ? ಆಮೇಲೆ ತನ್ನನ್ನು ಹಿಡಿಯಲು ಬಂದ ಹನುಮಂತನನ್ನು ಸೂರ್ಯ ಸುಡಲಿಲ್ಲ. ಆ ಸಮಯದಲ್ಲಿ ಅಲ್ಲಿಗೆ ರಾಹು ಬರಲು ಹನುಮಂತ ಸೂರ್ಯನನ್ನು ಬಿಟ್ಟು ರಾಹುವನ್ನು ಹಿಡಿಯಲು ಹೋದ. ಆಗ ರಾಹು ಇಂದ್ರನ ಮೊರೆ ಹೋದ. ಹನುಮಂತ ಐರಾವತವನ್ನೇ ಹಿಡಿಯಲು ಹೋದ. ಆಗ ಇಂದ್ರ ತನ್ನ ವಜ್ರಾಯುಧದಿಂದ ಮೆಲ್ಲಗೆ ಪ್ರಹರಿಸಿದ. ಅದರಿಂದ ಗಾಯಗೊಂಡ ಹನುಮಂತ ಕೆಳಗೆ ಬಿದ್ದ. ಹೌದೇ? ಮುಂದೇನಾಯಿತು ಸೀತೆ? ಅದರಿಂದ ವಾಯುದೇವ ಕೆರಳಿದ. ಅವನ ಆಕ್ರೋಶಕ್ಕೆ ಇಡೀ ವಾಯು ಸಂಚಾರವೇ ನಿಂತು ಹೋಯಿತು. ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲವಾಯಿತು. ಆಗ ದೇವತೆಗಳು ಬ್ರಹ್ಮನಿಗೆ ಮೊರೆ ಇಟ್ಟರು. ವಾಯುದೇವನನ್ನು ಪ್ರಸನ್ನಗೊಳಿಸಲು ಬ್ರಹ್ಮ ಹನುಮಂತನಿಗೆ ಹಲವು ವರಗಳನ್ನು ಕೊಟ್ಟ. ದೇವತೆಗಳೂ ವರವನ್ನು ಕೊಟ್ಟರು. ಸೂರ್ಯನಿಂದ ಶಾಸ್ತ್ರಜ್ಞಾನವನ್ನು ಪಡೆದ ಯಮ ಮೃತ್ಯು ಭಯವನ್ನು ಕಳೆದ. ಶಂಕರ ಅವನಿಗೆ ಆಯುಧಗಳಿಂದ ಸಾವಿಲ್ಲದಂತೆ ವರ ನೀಡಿದ. ಬ್ರಹ್ಮ ದೀರ್ಘಾಯಸ್ಸನ್ನು ನೀಡಿದ. ಬೇಕಾದ ರೂಪವನ್ನು ಧರಿಸುವ ಶಕ್ತಿಯನ್ನು ಕೊಟ್ಟ. ಅವುಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಹನುಮಂತ ಮಹಾತ್ಮನಾದ. ಆಹಾ, ಅಂತ ಮಹಾತ್ಮನ ಭಕ್ತಿಯನ್ನು ಪಡೆದ ರಾಮಚಂದ್ರರು ಅದೃಷ್ಟವಂತರು. ಸರಿಯಾಗಿ ಹೇಳಿದೆವು. ಅದು ನಮ್ಮ ದೊಡ್ಡ ಭಾಗ್ಯ. ಪ್ರಭು ರಾಮಚಂದ್ರ. ಮಿತ್ರ ಗುಹಾ, ಬಂದೆಯಾ? ಪ್ರಭು, ಪುರುಷೋತ್ತಮ, ಒಬ್ಬ ಸಾಮಾನ್ಯ ಸಾಮಂತ ಅರಸನ ಮೇಲೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ನಿನ್ನದು. ನಿನ್ನ ಕೃಪೆ ಅಪಾರವಾದದ್ದು ರಾಮಚಂದ್ರ ಪ್ರಭು. ಗುಹಾ, ನಿರ್ಮಲವಾದ ಪ್ರೀತಿ ಭಕ್ತಿ ಇರುವ ಎಲ್ಲರೂ ನನಗೆ ಪ್ರಾಣ ಮಿತ್ರರೇ. ಅವರ ಆನಂದದಲ್ಲಿ ನಾನು ಆನಂದ ಪಡುತ್ತೇನೆ. ಅಂತಹ ಪ್ರಾಣ ಮಿತ್ರರಲ್ಲಿ ನೀನು ಒಬ್ಬ ಗುಹಾ. ವನವಾಸಕ್ಕೆ ನಾವು ತೆರಳಿದಾಗ ನೀನು ತೋರಿದ ಪ್ರೀತಿ, ಮಾಡಿದ ಉಪಚಾರ, ಸಹಾಯ ಎಲ್ಲವೂ ಮರೆಯಲಾಗದ ಘಟನೆಗಳು. ನೀನು ಸಾಮಾನ್ಯನಲ್ಲ ಗುಹಾ, ನನ್ನ ಅತ್ಯಂತ ಗೌರವಾನ್ವಿತ ಅತಿಥಿ. ಇಲ್ಲಿನ ಸತ್ಕಾರದಲ್ಲಿ ನಿನಗೆ ಯಾವ ಕೊರತೆಯೂ ಉಂಟಾಗಲಿಲ್ಲವಷ್ಟೇ? ಇಲ್ಲ ಇಲ್ಲ, ಕೊರತೆಯೇ ರಾಮಚಂದ್ರ ಪ್ರಭುಗೆ. ಎಲ್ಲವೂ ಮಿತಿ ಮೀರಿದ ಆದರ ಆತಿಥ್ಯ. ನಾನೇ ಸಂಕೋಚ ಪಡುವಷ್ಟು ಉಪಚಾರ. ನಿಜವಾಗ್ಲೂ ನಾನು ಅದಕ್ಕೆ ಅರ್ಹನೆ ಎಂದು ಕೇಳಿಕೊಳ್ಳುವಂತಾಯಿತು. ಅರ್ಹತೆ ಸ್ಥಾನಮಾನದಿಂದ ಬರುವುದಿಲ್ಲ ಗುಹಾ. ಅದು ನಮ್ಮ ಪರಿಶುದ್ಧವಾದ ನಡವಳಿಕೆ ಮತ್ತು ಉನ್ನತವಾದ ಭಾವನೆಗಳಿಂದ ಬರುತ್ತದೆ. ಪ್ರಭು, ನಾನು ಹೊರಡಲು ಅನುಮತಿ ಕೇಳಲು ಬಂದೆ. ಇಲ್ಲಿನ ಆತಿಥ್ಯದ ಅಮಲಿನಲ್ಲಿ ಇಲ್ಲೇ ಇರಲಾಗುತ್ತದೆಯೇ? ಹೊರಡಲು ಅನುಮತಿ ಕೊಡಿ. ಆಗಲಿ ಗುಹಾ, ನೀನು ಹೊರಡು.
ಆಗಾಗ ಬಂದು ಹೋಗುತ್ತಿರು. ನೀನು ಹೋಗುವಾಗ ಅಮಾತ್ಯರು ನೀಡುವ ಉಡುಗೊರೆಯನ್ನು ಮರೆಯದೆ ತೆಗೆದುಕೊಂಡು ಹೋಗು. ನಿನ್ನ ಆಜ್ಞೆಯಂತೆ ಆಗಲಿ ಶ್ರೀರಾಮಚಂದ್ರ. ನಾನಿನ್ನು ಹೊರಡುತ್ತೇನೆ. ನಿನಗೆ ಮಂಗಳವಾಗಲಿ ಗುಹ. ಮಾಂಡವಿ, ಸೊಸೆಯಾದ ನೀನು ನನ್ನ ಸೇವೆ ಮಾಡುವುದು ಸಹಜ. ಆದರೆ ಎಂದು ಏಕೆ ನಿಲ್ಲಿಸಿದಿರಿ? ಆದರೆ ಮಹಾರಾಣಿಯಾದ ಸೀತೆ ನನ್ನ ಸೇವೆಗೆ ಮುಂದಾದಳು. ಅದು ನನಗೆ ಆಶ್ಚರ್ಯವಾಯಿತು. ಅದರಲ್ಲಿ ಆಶ್ಚರ್ಯ ಪಡುವುದಾದರೂ ಏನಿದೆ ಅತ್ತೆಯವರೇ? ಸೀತೆಯ ಸ್ವಭಾವ ನಿಮಗೆ ತಿಳಿಯದೆ? ಸೀತೆ ಮೊದಲಿನಿಂದಲೂ ಹೀಗೆ ಅಲ್ಲವೇ? ಹೌದು ಮಾಂಡವಿ, ಆದರೀಗ ಅವಳು ಮಹಾರಾಣಿ. ಅವಳು ಸೇವೆ ಮಾಡಿಸಿಕೊಳ್ಳುವ ಸ್ಥಾನದಲ್ಲಿದ್ದಾಳೆ. ಅವಳಿಗೆ ನನ್ನ ಸೇವೆ ಮಾಡುವ ಅಗತ್ಯವೇನಿದೆ? ಸೊಸೆಯಾಗಿ ನೀನಿರುವಾಗ ತನ್ನ ಅಗತ್ಯ ಏನಿದೆ ಎಂದು ಅವಳು ಯೋಚಿಸಲಿಲ್ಲವಲ್ಲ. ಸೀತೆಗೆ ಎಂದಿಗೂ ಅಂತ ಭಾವನೆ ಬರುವುದಿಲ್ಲ. ರಾಮಚಂದ್ರ ಹೇಗೆ ಎಲ್ಲಾ ಮಾತೆಯರನ್ನು ಸಮಾನವಾಗಿ ಕಾಣುತ್ತಾನೋ ಹಾಗೆ ಸೀತೆಯೂ ಕೂಡ ಎಲ್ಲಾ ಅತ್ತೆಯರನ್ನು ಸಮಾನವಾಗಿ ಕಾಣುತ್ತಾಳೆ. ಹೌದು ಮಾಂಡವಿ, ನೀನು ಹೇಳುತ್ತಿರುವುದು ಸರಿ. ಅವಳ ಸ್ವಭಾವ ರಾಮನ ಸ್ವಭಾವ ಎರಡೂ ಒಂದೇ. ಗುರು ಹಿರಿಯರಲ್ಲಿ ಭಕ್ತಿ ಗೌರವ ತೋರುವುದನ್ನು ಅವರನ್ನು ನೋಡಿ ಕಲಿಯಬೇಕು. ಗುರು ಹಿರಿಯರಲ್ಲಿ ಭಕ್ತಿ ಗೌರವ ತೋರುವುದನ್ನು ಅವರನ್ನು ನೋಡಿ ಕಲಿಯಬೇಕು.